ಪದೇ ಪದೇ ಸುಳ್ಳು ಹೇಳುತ್ತಾ ಬಂದಿರುವ ಪಾಕಿಸ್ತಾನ ಮತ್ತೆ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಸುಳ್ಳು ಸುದ್ದಿಯನ್ನೇ ನಿಜವೆಂದು ನಂಬಿ ಪಾಕಿಸ್ತಾನ ಭಾರತದ 5 ಜೆಟ್ ವಿಮಾನವನ್ನು ಹೊಡೆದು ಹಾಕಿದೆ ಎಂದು ಹೇಳಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ಭಾರತದ 5 ಜೆಟ್ ವಿಮಾನಗಳನ್ನು ಹೊಡೆದು ಹಾಕಿದೆ ಎಂಬ ವಿಡಿಯೋಗಳು ಪಾಕ್ ಬೆಂಬಲಿತ ವ್ಯಕ್ತಿಗಳು ಹಂಚಿಕೊಳ್ಳುತ್ತಿದ್ದಾರೆ. ಭಾರತ ಈ ಸುದ್ದಿಗಳನ್ನು ಸುಳ್ಳು ಎಂದು ಹೇಳಿದರೂ ಪಾಕ್ ಈ ಸುದ್ದಿ ನಿಜ ಎಂದು ಹೇಳುತ್ತಿದೆ. ವಿದೇಶಿ ಮಾಧ್ಯಮದ ಜೊತೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮಾತನಾಡುತ್ತಿದ್ದರು. ಈ ವೇಳೆ ಪಾಕ್ 5 ವಿಮಾನಗಳನ್ನು ಹೊಡೆದ ಬಗ್ಗೆ ಸಾಕ್ಷಿ ಎಲ್ಲಿದೆ ಎಂದು ಕೇಳಲಾಯಿತು. ಇದಕ್ಕೆ ಅವರು ಭಾರತೀಯ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ, ನಮ್ಮ ಮಾಧ್ಯಮಗಳಲ್ಲಿ ಪ್ರಕಟವಾಗಿಲ್ಲ. ಈ ಜೆಟ್ಗಳ ಅವಶೇಷಗಳು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಬಿದ್ದಿವೆ ಎಂದು ಹೇಳಿದರು. ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಬಂದಿರುವ ಬಗ್ಗೆ ಮಾತನಾಡುವುದಿಲ್ಲ. ನಾನು ನಿರ್ದಿಷ್ಟವಾಗಿ ಪುರಾವೆಗಳು, ವಿವರಗಳನ್ನು ಕೇಳುತ್ತಿದ್ದೇನೆ. ನೀವು ಆರೋಪಿಸುತ್ತಿರುವಂತೆ ಈ ರೆಫಲ್ ಜೆಟ್ಗಳನ್ನು ಹೊಡೆದುರುಳಿಸಲು ಯಾವುದೇ ಚೀನಿ ಉಪಕರಣಗಳನ್ನು ಬಳಸಲಾಗಿದೆಯೇ ಎಂದು ಆಂಕರ್ ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ನೀಡದ ಅವರು, ಭಾರತ ಫ್ರಾನ್ಸ್ನಿಂದ ವಿಮಾನಗಳನ್ನು ಖರೀದಿಸಬಹುದಾದರೆ ಪಾಕಿಸ್ತಾನವು ಚೀನಾದಿಂದ ಖರೀದಿಸಬಹುದು ಎಂದು ಪ್ರತಿಕ್ರಿಯಿಸಿದರು. ನಮ್ಮಲ್ಲಿ ಚೀನಾ ಉಪಕರಣಗಳು ಇಲ್ಲ, ಆದರೆ ಚೀನಾದ ವಿಮಾನಗಳಿವೆ. ಅವುಗಳನ್ನು ಈಗ ಇಸ್ಲಾಮಾಬಾದ್ನಲ್ಲಿ ತಯಾರಿಸಲಾಗುತ್ತಿದೆ ಮತ್ತು ಜೋಡಿಸಲಾಗುತ್ತಿದೆ. ಭಾರತವು ಫ್ರಾನ್ಸ್ನಿಂದ ವಿಮಾನಗಳನ್ನು ಖರೀದಿಸಿ ಬಳಸಬಹುದಾದರೆ ನಾವು ಚೀನಾ, ರಷ್ಯಾ, ಯುಎಸ್ಎ ಅಥವಾ ಯುಕೆಯಿಂದ ವಿಮಾನಗಳನ್ನು ಸಹ ಖರೀದಿಸಬಹುದು. ಅವರ 3 ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಎಂದು ಅವರು ಸುಳ್ಳು ಹೇಳಿಕೊಂಡಿದ್ದಾರೆ. ಜೆಟ್ಗಳನ್ನು ಉರುಳಿಸಲು ಚೀನಾದ ಸಲಕರಣೆಗಳನ್ನು ಬಳಸಲಾಗಿದೆಯೇ ಎಂದು ಆಂಕರ್ ಮತ್ತೆ ಅವರಿಗೆ ಮರುಪ್ರಶ್ನೆ ಹಾಕಿದಾಗ, ಡಾಗ್ ಫೈಟ್ ಮಾಡುವಾಗ ವಿಮಾನಗಳನ್ನು ಹೊಡೆದು ಹಾಕಲಾಗಿದೆ ಎಂದು ಹೇಳಿದ್ದಾರೆ. ಪದೇ ಪದೇ ಸುಳ್ಳು ಹೇಳುತ್ತಾ ಬಂದಿರುವ ಪಾಕಿಸ್ತಾನ ಮತ್ತೆ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಸುಳ್ಳು ಸುದ್ದಿಯನ್ನೇ ನಿಜವೆಂದು ನಂಬಿ ಪಾಕಿಸ್ತಾನ ಭಾರತದ 5 ಜೆಟ್ ವಿಮಾನವನ್ನು ಹೊಡೆದು ಹಾಕಿದೆ ಎಂದು ಹೇಳಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ಭಾರತದ 5 ಜೆಟ್ ವಿಮಾನಗಳನ್ನು ಹೊಡೆದು ಹಾಕಿದೆ ಎಂಬ ವಿಡಿಯೋಗಳು ಪಾಕ್ ಬೆಂಬಲಿತ ವ್ಯಕ್ತಿಗಳು ಹಂಚಿಕೊಳ್ಳುತ್ತಿದ್ದಾರೆ. ಭಾರತ ಈ ಸುದ್ದಿಗಳನ್ನು ಸುಳ್ಳು ಎಂದು ಹೇಳಿದರೂ ಪಾಕ್ ಈ ಸುದ್ದಿ ನಿಜ ಎಂದು ಹೇಳುತ್ತಿದೆ. ವಿದೇಶಿ ಮಾಧ್ಯಮದ ಜೊತೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮಾತನಾಡುತ್ತಿದ್ದರು. ಈ ವೇಳೆ ಪಾಕ್ 5 ವಿಮಾನಗಳನ್ನು ಹೊಡೆದ ಬಗ್ಗೆ ಸಾಕ್ಷಿ ಎಲ್ಲಿದೆ ಎಂದು ಕೇಳಲಾಯಿತು. ಇದಕ್ಕೆ ಅವರು ಭಾರತೀಯ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ, ನಮ್ಮ ಮಾಧ್ಯಮಗಳಲ್ಲಿ ಪ್ರಕಟವಾಗಿಲ್ಲ. ಈ ಜೆಟ್ಗಳ ಅವಶೇಷಗಳು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಬಿದ್ದಿವೆ ಎಂದು ಹೇಳಿದರು. ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಬಂದಿರುವ ಬಗ್ಗೆ ಮಾತನಾಡುವುದಿಲ್ಲ. ನಾನು ನಿರ್ದಿಷ್ಟವಾಗಿ ಪುರಾವೆಗಳು, ವಿವರಗಳನ್ನು ಕೇಳುತ್ತಿದ್ದೇನೆ. ನೀವು ಆರೋಪಿಸುತ್ತಿರುವಂತೆ ಈ ರೆಫಲ್ ಜೆಟ್ಗಳನ್ನು ಹೊಡೆದುರುಳಿಸಲು ಯಾವುದೇ ಚೀನಿ ಉಪಕರಣಗಳನ್ನು ಬಳಸಲಾಗಿದೆಯೇ ಎಂದು ಆಂಕರ್ ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ನೀಡದ ಅವರು, ಭಾರತ ಫ್ರಾನ್ಸ್ನಿಂದ ವಿಮಾನಗಳನ್ನು ಖರೀದಿಸಬಹುದಾದರೆ ಪಾಕಿಸ್ತಾನವು ಚೀನಾದಿಂದ ಖರೀದಿಸಬಹುದು ಎಂದು ಪ್ರತಿಕ್ರಿಯಿಸಿದರು. ನಮ್ಮಲ್ಲಿ ಚೀನಾ ಉಪಕರಣಗಳು ಇಲ್ಲ, ಆದರೆ ಚೀನಾದ ವಿಮಾನಗಳಿವೆ. ಅವುಗಳನ್ನು ಈಗ ಇಸ್ಲಾಮಾಬಾದ್ನಲ್ಲಿ ತಯಾರಿಸಲಾಗುತ್ತಿದೆ ಮತ್ತು ಜೋಡಿಸಲಾಗುತ್ತಿದೆ. ಭಾರತವು ಫ್ರಾನ್ಸ್ನಿಂದ ವಿಮಾನಗಳನ್ನು ಖರೀದಿಸಿ ಬಳಸಬಹುದಾದರೆ ನಾವು ಚೀನಾ, ರಷ್ಯಾ, ಯುಎಸ್ಎ ಅಥವಾ ಯುಕೆಯಿಂದ ವಿಮಾನಗಳನ್ನು ಸಹ ಖರೀದಿಸಬಹುದು. ಅವರ 3 ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಎಂದು ಅವರು ಸುಳ್ಳು ಹೇಳಿಕೊಂಡಿದ್ದಾರೆ. ಜೆಟ್ಗಳನ್ನು ಉರುಳಿಸಲು ಚೀನಾದ ಸಲಕರಣೆಗಳನ್ನು ಬಳಸಲಾಗಿದೆಯೇ ಎಂದು ಆಂಕರ್ ಮತ್ತೆ ಅವರಿಗೆ ಮರುಪ್ರಶ್ನೆ ಹಾಕಿದಾಗ, ಡಾಗ್ ಫೈಟ್ ಮಾಡುವಾಗ ವಿಮಾನಗಳನ್ನು ಹೊಡೆದು ಹಾಕಲಾಗಿದೆ ಎಂದು ಹೇಳಿದ್ದಾರೆ.